ರೇಣುಕಾಸ್ವಾಮಿ ಕೊಲೆಯಾಗಿದ್ದು ಇದೇ ಕಾರಣಕ್ಕ? ಆ ಸಂದೇಶದ ಕಾರಣಕ್ಕೆ ಡಿ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದ್ರ? ಹಾಗಾದ್ರೆ ರೇಣುಕಾಸ್ವಾಮಿ ಇಷ್ಟು ಕ್ರೂರವಾಗಿ ಕೊಲೆಯಾಗಲಿಕ್ಕೆ ಆ ಒಂದೇ ಒಂದು ಸಂದೇಶ ಕಾರಣ ಆಯ್ತಾ? ಯಾಕೆ ಇಷ್ಟೊಂದು ಹಿಂಸೆ ಕೊಟ್ಟು ಆತನನ್ನ ಕೊಲೆ ಮಾಡಿದ್ರು? ಏನಿರಬಹುದು ಕಾರಣ? ಹಾಗಾದ್ರೆ ನೋಡಿ, ಇಡೀ ರಾಜ್ಯವೇ ಪ್ರಶ್ನೆ ಮಾಡ್ತಾ ಇತ್ತು, ಅಂಥ ಮೆಸೇಜು ಏನು ಕಳಿಸಿದ್ದ ಅವನು ಅಂತ ಹೇಳಿ. ಏನು ಮಾಡಬಾರ್ದು ಮಾಡಿದ್ನಾ? ಏನು ಮಾಡಿಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ಅಂತೇಳಿ. ಈಗ ಡಿ ಗ್ಯಾಂಗ್ ಅಷ್ಟು ಅಟ್ಟಹಾಸ ಕ್ರೌರ್ಯವನ್ನು ಮೆರಲಿಕ್ಕೆ ಕಾರಣ ಇದೆ ಅಂತ ಹೇಳಲಾಗ್ತದೆ. ಫೆಬ್ರವರಿಯಿಂದಲೂ ಕೂಡ ಪವಿತ್ರಾಗೆ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇತ್ತಂತೆ. ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್, ಒಂದು 3 ತಿಂಗಳು ಅನ್ಕೊಳ್ಳೋಣ, 3 ತಿಂಗಳದ ಕಂಟಿನ್ಯೂ ಮೆಸೇಜ್. ರೇಣುಕಾಸ್ವಾಮಿ ಬರೋಬ್ಬರಿ 200 ಸಂದೇಶ ಕಳಿಸಿರುವಂಥ ಮಾಹಿತಿ ಇದೆ. ಬರೋಬ್ಬರಿ 200 ಮೆಸೇಜ್ ಆತ ಮಾಡಿರೋದು. ಈತನ ಎಲ್ಲ ಮೆಸೇಜ್ಗಳಿಗೂ ಏನು ಅವನು ಕಳಿಸ್ತಾ ಇದ್ದಂಥ ಮೆಸೇಜು ಹಾಯ್ ಅಕ್ಕ, ಹಾಯ್ ಮೇಡಮ್ ಅಂಥದ್ದು ಯಾವುದು ಇರಲಿಲ್ವಂತೆ. ಎಲ್ಲ ಅಶ್ಲೀಲ. ಇದು ಪವಿತ್ರ ಅವ್ರನ್ನ ಕೆರಳುವಂತೆ ಮಾಡ್ತು. ಈತನ ಕಾಟ ಅತಿಯಾಗಿ ಹೋಗ್ಬಿಡ್ತು. ಆವಾಗ ಪವಿತ್ರ ಏನು ಹೇಳ್ತಾರೆ? ಪವನ್ ಹೇಳ್ತಾರೆ. ಪವನ್ ಅವ್ರ ಜೊತೆಗೆ ಇರುವಂಥವನು ಪವನ್ಗೆ ಹೇಳ್ತಾರೆ, ಆದರೆ ಆತನ ಕೊಲೆ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಕೊಲೆ ಮಾಡಿಬಿಡ್ತಾರೆ, ನಾನು ಅಷ್ಟು ಮುಂದೆ ಹೋಗಿ ನಾನು ಥಿಂಕ್ ಮಾಡಿರಲಿಲ್ಲ. ಪೊಲೀಸರ ಮುಂದೆ ಈ ಹೇಳಿಕೆಯನ್ನು ಪವಿತ್ರ ಗೌಡ ಕೊಟ್ಟಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ನಿರಂತರವಾಗಿ ಫೆಬ್ರವರಿಯಿಂದ ಮೆಸೇಜ್ ಮಾಡ್ತಾ ಇದ್ದ. ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ, ಒಂದು 2-3 ಹೆಸರಿದ್ದಾವೆ, ಫೇಕ್ ಅಕೌಂಟು ಓಪನ್ ಮಾಡಿಕೊಂಡು ಅದರಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಅದು ಬಹಳ ಅಶ್ಲೀಲ, ಬಹಳ ಕೆಟ್ಟದಾಗಿ. ಯಾರಿಗಾದರೂ ಕೂಡ ಅಷ್ಟೇ, ಒಂದು ಹೆಣ್ಣಿಗೆ ನೋಡೋಷ್ಟು ನೋಡ್ತಾರೆ, ವಾರ್ ಮಾಡ್ತಾರೆ. ಅದಾದಮೇಲೆ ಈಗ ಪವನ್ಗೆ ಹೇಳ್ತಾರೆ, ಬಟ್ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂತ ಪವಿತ್ರ ಕೂಡ ಇದನ್ನು ಊಹಿಸಿರ್ಲಿಲ್ವಂತೆ. ಇದು ಪೊಲೀಸರ ಮುಂದೆ ಪವಿತ್ರ ಕೂಡ ಕೊಟ್ಟಿರುವಂಥ ಹೇಳಿಕೆ. ಅಂದರೆ ಎಲ್ಲ ಮೆಸೇಜು ಕೂಡ ಅಶ್ಲೀಲ ಅಂತೇಳಿ. ಬಟ್ ಇದು ಕನ್ಫರ್ಮ್ ಆಗಬೇಕಿದು, ಅವನ ಮೆಸೇಜ್ಗಳು ಎಷ್ಟು ಅಶ್ಲೀಲವಾಗಿದ್ವು ಅಂತೇಳಿ. ಯಾಕೆಂದರೆ ಅವನ ಮೊಬೈಲ್ ಸದ್ಯಕ್ಕಿಲ್ಲ, ಈಗ ನೀರಲ್ಲಿ ಬಿಸಾಕಿದ್ರು ಮೋರಿಲಿ, ಅದೇನೂ ಸಿಕ್ಕಿಲ್ಲ. ರಿಟ್ರೀವ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ರೇಣುಕಾಸ್ವಾಮಿ ಅಷ್ಟು ಬರ್ಬರವಾಗಿ ಕೊಲೆ ಆಗಲಿಕ್ಕೆ ಏನೋ ಬಲವಾದ ಕಾರಣ ಇರಬೇಕು ಅಂತ ಹೇಳಿ ಒಂದು ವರ್ಗ ಸಹಜವಾಗಿ ವಾದ ಮಾಡ್ತಾ ಇದೆ. ಅಂದರೆ ನಿರಂತರವಾಗಿ ಇವನು ಮೆಸೇಜ್ಗಳನ್ನು ಮಾಡ್ತಾ ಇದ್ದ, ಇದೇ ಪವಿತ್ರ ಗೌಡ ಅವರ ಒಂದು ಆಕ್ರೋಶಕ್ಕೆ ಕಾರಣ ಆಯಿತು ಅಂತ ಹೇಳಿ. ಅಂದರೆ ಯಾವ ಥರದ ಮೆಸೇಜ್ಗಳು ಇರ್ತಾ ಇತ್ತು, ಜೊತೆಗೆ ಅಲ್ಲಿ ಆ ಒಂದು ಆಕೆಯ ಒಂದು ಕೋಪಕ್ಕೆ ಫೋಟೋಗಳಷ್ಟೇ ಕಾರಣ ಆಗಿತ್ತಾ, ಅಥವಾ ಇವನು ವಾರ್ನ್ ಮಾಡಿದರೂ ಕೂಡ ಈ ರೀತಿ ಮುಂದುವರಿಸಿದ್ನ ಅಂತ? ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಹಿಂದೆ ಆತ ಮಾಡಿದಂತ ಮೆಸೇಜ್ಗಳೇನಿತ್ತು, ಆ ಮೆಸೇಜ್ ನ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗ್ಲಿಕ್ಕೆ ಕಾರಣ. ಮತ್ತೆ ಆಕೆ ಪದೇ ಪದೇ ಕೂಡ ಆತನಿಗೆ ವಾರ್ನ್ ಮಾಡಿದ್ರು ಕೂಡ ಮೇಲಿನ ಮೇಲೆ ಮೆಸೇಜ್ ಗಳನ್ನ ಮಾಡ್ತಾ ಇರುವಂತದ್ದು, ಬೇರೆ ಬೇರೆ ಐಡಿಗಳಿಂದ ಕಾಮೆಂಟ್ ಗಳನ್ನ ಮಾಡ್ತಾ ಇರುವಂತದ್ದು. ಕೊನೆಗೆ ಯಾವಾಗ ಇದನ್ನೆಲ್ಲ ಗಮನಿಸಿ ಅವರು ಪರ್ಸನಲ್ ಆಗಿ ಅವ್ರ ಜೊತೆ ಚಾಟ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವನು ಒಂದಿಷ್ಟು ಅಶ್ಲೀಲ ಮೆಸೇಜ್ ಗಳನ್ನ, ಫೋಟೋಗಳನ್ನ ಅವ್ರಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ದ. ಈ ಸಂದರ್ಭದಲ್ಲಿ ಅದನ್ನ ಅವರು ವೈಯಕ್ತಿಕವಾಗಿ ತೆಗೆದುಕೊಂಡಿರುವಂತದ್ದು. ಇದಾದ ಬಳಿಕ ಆತನ ಹೇಗಾದ್ರೂ ಸರಿ ಟ್ರ್ಯಾಕ್ ಮಾಡಲೇಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮ್ ನಿಂದ ಆತನ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಳ್ತಾರೆ. ಇದಾದ ನನಗೆ ಮೊಬೈಲ್ ನಂಬರ್ ಕೂಡ ಆತನ ಜೊತೆ ಪವಿತ್ರ ಗೌಡ ಸಹಚರ ಆಗಿರುವಂತ ಪವನ್ ಚಾಟ್ ಮಾಡ್ತಾ ಹೋಗ್ತಾನೆ. ಈ ಸಂದರ್ಭದಲ್ಲಿ ಈತ ಯಾರು ಏನು ಎಲ್ಲಿ ಗೊತ್ತಾಗುತ್ತೆ. ಗೊತ್ತಾದ ನಂತರ ಈತನ ಕಿಡ್ನಾಪ್ ಮಾಡ್ಕೊಂಡು ಬರ್ಬರವಾಗಿ ಒಂದು ಹತ್ಯೆಯನ್ನ ಮಾಡುವಂಥದ್ದು. ಇಡೀ ಘಟನೆಗೆ ಕಾರಣ ಆತ ಏನು ಕಮೆಂಟ್ ಗಳನ್ನ ಮಾಡ್ತಿದ್ದೆ, ಇದೇ ಕಾರಣ ಅಂತೇಳಿ. ಆತ ಏನು ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ಮಧ್ಯೆ ನೀನ್ ಬಂದಿದ್ಯಾ ಅನ್ನೋದನ್ನ ಇಟ್ಕೊಂಡು ಕಮೆಂಟ್ ಗಳನ್ನ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಆಕೆ ಕೂಡ ಕೋಪಗೊಂಡಿದ್ದು, ಈತ ಪದೇ ಪದೇ ಮೇಲಿಂದ ಆಕೆ ಕೂಡ ಈ ರೀತಿಯಾಗಿ ಮೆಸೇಜ್ ಗಳನ್ನ ಮಾಡ್ತಾ ಇದ್ದ. ಇದೇ ಕಾರಣಕ್ಕಾಗಿ ಇಬ್ಬರ ನಡುವೆ ಒಂದು ವೈಮನಸ್ಸು ಬೆಳೆದಿತ್ತು. ಇದಾದ ನಂತರ ಪೂರ್ವನಿಯೋಜಿತವಾಗಿ ಸಂಪೂರ್ಣವಾಗಿ ಪ್ಲಾನ್ ಮಾಡಿ ಆತನನ್ನ ಕಿಡ್ನಾಪ್ ಮಾಡಿ ಹತ್ಯೆಯನ್ನ ಮಾಡಿಸಿರುವಂತದ್ದು ಸದ್ಯ ಪ್ರಕರಣದ ತನಿಖಾ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.